ಹಾಯ್ ಹಲೋ ನಮಸ್ಕಾರ. ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲಿಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಹಪ್ಪಳ ಸಂಡಿಗೆ ಮಾಡ್ತಾನೆ ಇರ್ತಾರೆ. ಇವಾಗ ನಾನಿವತ್ತು ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡುವಂತಹ ಸಬ್ಬಕ್ಕಿ ಸಂಡಿಗೆ. ಬನ್ನಿ ಈ ಸಂಡಿಗೆನ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ನಾನು ಒಂದು ಬೌಲಿನಷ್ಟು ಸಬ್ಬಕ್ಕಿನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು ನೀರನ್ನು ಸೇರಿಸಿ ಒಂದು 20 ನಿಮಿಷಗಳ ಕಾಲ ಅದನ್ನು ನೆನೆಯಲು ಬಿಟ್ಟಿದ್ದೇನೆ. ಈ ಥರ ಸಬ್ಬಕ್ಕಿನ ನೆನೆಸಿ ಆಮೇಲೆ ಬೇಯಿಸೋದ್ರಿಂದ ತುಂಬ ಬೇಗನೆ ಸಾಫ್ಟಾಗಿ ಬೇಯುತ್ತವೆ. ಇವಾಗ 20 ನಿಮಿಷ ಆಗಿದೆ. ಇದರ ನೀರನ್ನು ತೆಗೆದು ನಾನು ಒಂದು ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನೆನೆಸಿದಂಥ ಸಬ್ಬಕ್ಕಿನ ಕುಕ್ಕರಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಕುಕ್ಕರಿಗೂ ಹಾಕ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ಓಪನ್ ಪಾತ್ರೆಯಲ್ಲೂ ಕೂಡ ಬೇಯಿಸ್ಕೊಳ್ಬೋದು. ಕುಕ್ಕರಿಗೆ ಹಾಕಿದ್ರೆ 1 ಬೌಲ್ ಸಬ್ಬಕ್ಕಿಗೆ 2 ಬೌಲ್ ಮತ್ತು ಇನ್ನೊಂದು ಅರ್ಧ ಬೌಲ್ 2.5 ಬೌಲಿನಷ್ಟು ನೀರನ್ನು ಸೇರಿಸಿದ್ದೇನೆ. ಓಪನಲ್ಲಿ ಬೇಯಿಸಬೇಕಿದ್ರೆ ನೀವು ನೀರು ನೋಡಿಕೊಂಡು ಕಮ್ಮಿ ಏನಾದರೂ ಆದರೆ ಆ್ಯಡ್ ಮಾಡ್ತಾನೆ ಬೇಯಿಸ್ಕೊಳ್ಬೋದು. ನೋಡಿ, ಇವಾಗ ಸಬ್ಬಕ್ಕಿ ಬೆಂದಾಗಿದೆ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಇಂಗಿನ ಪುಡಿ ಹಾಗೂ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿಟ್ಟಿದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಹಸಿಮೆಣಸಿನ್ಕಾಯಿ ಇಲ್ಲ ಅಂದರೂ ಅಚ್ಚ ಖಾರದ ಪುಡಿನೂ ಸೇರಿಸ್ಬೋದು. ಇಲ್ಲಾಂದರೂ ಏನು ಬೇಡ ಅಂದ್ರೂ ಹಸಿಮೆಣಸಿನ್ಕಾಯಿನೂ ಹಾಕಬೇಡಿ, ಅಚ್ಚ ಖಾರದ ಪುಡಿನೂ ಹಾಕಬೇಡಿ, ಹಾಗೂ ತುಂಬ ಚೆನ್ನಾಗಿರುತ್ತದೆ. ಇದನ್ನು ಇವಾಗ ಒಂದು ಕುದಿ ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ನಾನು ಒಂದು ಪ್ಲಾಸ್ಟಿಕ್ ಇದ್ರ ಮೇಲೆ ದಪ್ಪವಾದ ಪ್ಲಾಸ್ಟಿಕ್ ಪೇಪರ್ನ ತೊಗೊಳ್ಬೇಕು. ಇಲ್ಲಾಂದರೆ ಶುಭ್ರವಾದ ಬಟ್ಟೆ ಮೇಲೆ ಅಥವಾ ಬಾಳೆ ಎಲೆ ಮೇಲೇನೂ ಅಥವಾ ಕೆಸುವಿನ ಎಲೆ ಬರುತ್ತದಲ್ಲ ಅದರ ಮೇಲೇನೂ ಸಂಡಿಗೆನ ಹಾಕ್ಬೋದು. ಇದು ಕರೆಕ್ಟಾಗಿ 2 ದಿನ ಬಿಸಿಲಿಗೆ ಬೀಳಬೇಕು, ಚೆನ್ನಾಗಿ ಬಿಸಿಲು ಬೀಳಬೇಕು. ನೋಡಿ, ಇವಾಗ ಸಂಜೆ ಆಗಿದೆ. ನಾನು ಸಂಡಿಗೆನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಎದ್ದು ಬರ್ತವೆ ಅಂತ. ಹಾಗೆ ಇದನ್ನು ಫುಲ್ ತೆಗೆದಾದ್ಮೇಲೆ ಮಾರನೇ ದಿನ ಒಂದು ಪ್ಲೇಟಲ್ಲಿ ಹಾಗೆ ಒಣಗಿಸ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಸಂಡಿಗೆ ರೆಡಿಯಾಗಿದೆ. ಇದನ್ನು ಕರೆದು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದ್ದಾವೆ ಅಂತ. ಫ್ರೆಂಡ್ಸ್, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಬೈ ಬೈ, ಟೇಕ್ ಕೇರ್.